ಹಾಯ್ ಎಲ್ಲರಿಗೂ ನಮಸ್ಕಾರ. ಆರ್ಯಾಸ್ ಕುಕಿಂಗ್ ಅರೇನೆಗೆ ಸ್ವಾಗತ. ನಾನಿವತ್ತು 2 ಬ್ಲೌಸ್ ಪೀಸನ್ನು ಬಳಸ್ಕೊಂಡು ಸೀರೆ ಥರನೇ ಹೇಗೆ ಅಲಂಕಾರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆಲಿ ಅಲಂಕಾರ ಮಾಡದೆ ಬ್ಲೌಸ್ ಪೀಸಲ್ಲಿ ಅಲಂಕಾರನ ಮಾಡುವಂಥವ್ರು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ತುಂಬ ಈಸಿಯಾಗಿ ಅಲಂಕಾರನ ಮಾಡ್ಕೋಬೋದು. ನೋಡಿ, ನಾನಿಲ್ಲಿ ಮೊದಲಿಗೆ ರೆಡ್ ಕಲರು ಮತ್ತು ಗ್ರೀನ್ ಕಲರು 2 ಬ್ಲೌಸ್ ಪೀಸ್ನ ತೊಗೊಂಡಿದ್ದೀನಿ. ನಿಮಗೆ ಯಾವ ಕಲರ್ ಕಾಂಬಿನೇಷನ್ ಇಷ್ಟ ಆಗುತ್ತೆ ಅದೇ ಥರ ಬ್ಲೌಸ್ ಪೀಸ್ನ ತೊಗೊಳ್ಳಿ. ನೋಡಿ, ನಾರ್ಮಲ್ಲಾಗಿ ಸೀರೆನ ಹೇಗೆ ನೆರಿಗೆನ ಮಾಡ್ಕೋತೀವಿ ಅದೇ ಥರ ಸ್ವಲ್ಪನೇ ತೊಗೊಂಡು ಈ ಥರ ನೆರಿಗೆ ಮಾಡಿ ಬಟ್ಟೆ ಕ್ಲಿಪ್ ಹಾಕಿ ಇಟ್ಕೋಬೇಕು. ನೋಡಿ, ಎಲ್ಲ ನೆರಿಗೆಗಳನ್ನೂ ಕೂಡ ಈ ಥರ ನೀಟಾಗಿ ಜೋಡಿಸಿ ಇಟ್ಕೋಬೇಕು. ಆದಷ್ಟು ಚಿಕ್ಕಕ್ಕೆ ನೆರಿಗೆಗಳನ್ನ ಮಾಡಿಕೊಂಡ್ರೆ ನೆರಿಗೆಗಳು ಕೂಡ ಜಾಸ್ತಿ ಸಿಗುತ್ತೆ. ನೋಡಿ, ನಾನು ಆದಷ್ಟು ಚಿಕ್ಕದಾಗೇ ನೆರಿಗೆ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬ್ಲೌಸ್ ಪೀಸು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಬ್ಲೌಸ್ ಪೀಸ್ದು ನೆರಿಗೆ ಮಾಡಿ ಇಟ್ಕೋಬೇಕು. ನೋಡಿ, ಇದೇ ಥರ ಬ್ಲೌಸ್ ಪೀಸ್ನ ಹರಡ್ಕೊಂಡು ಸ್ವಲ್ಪನೇ ನೆರಿಗೆಗಳನ್ನ ಮಾಡ್ತಾ ಜೋಡಿಸ್ಕೊತಾ ಬನ್ನಿ. ಈ ಬ್ಲೌಸ್ ಪೀಸನ್ನು ಕೂಡ ಆದಷ್ಟು ಚಿಕ್ಕದಾಗೇ ನೆರಿಗೆ ಮಾಡಿ ಇಟ್ಕೊಳ್ಳಿ. ನೋಡಿ, ನಾನಿಲ್ಲಿ ಎಲ್ಲ ನೆರಿಗೆಗಳನ್ನೂ ಕೂಡ ನೀಟಾಗಿ ಜೋಡಿಸ್ಕೊಂಡು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಇದಕ್ಕೂ ಕೂಡ ಬಟ್ಟೆ ಕ್ಲಿಪ್ಪನ್ನು ಹಾಕಿ ಲಾಕ್ ಮಾಡ್ಕೋಬೇಕು. ನಾನಿಲ್ಲಿ ರೆಡ್ ಕಲರ್ ಬ್ಲೌಸ್ ಪೀಸ್ನ 1 ಮೀಟರ್ ಅಷ್ಟು ತೊಗೊಂಡಿದ್ದೀನಿ. ಗ್ರೀನ್ ಕಲರ್ ಬ್ಲೌಸ್ ಪೀಸು 80 ಸೆಂಟಿಮೀಟರ್ ಬರುತ್ತೆ. ರೆಡ್ ಕಲರ್ ಬ್ಲೌಸ್ ಪೀಸ್ನ ಉದ್ದುದ್ದ ಮಾಡಿ ಇಟ್ಕೋಬೇಕು. ಗ್ರೀನ್ ಕಲರ್ದು ಅಡ್ಡಡ್ಡಾಗಿ ನೆರಿಗೆ ಮಾಡಿ ಇಟ್ಕೋಬೇಕು. ನೋಡಿ, ಇವಾಗ ಒಂದು ಬಿಂದಿಗೆಗೆ ಈ ಥರ ಕೋಲನ್ನ ಕಟ್ಟಿ ಹಿಂದೆಯಿಂದ ಈ ಥರ ಬ್ಲೌಸ್ ಪೀಸ್ನ ಹಾಕಿದ ಮೇಲೆ ನೋಡಿ ಈ ಥರ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ಮಧ್ಯಭಾಗದಲ್ಲಿ ಏನು ಬರುತ್ತೆ ಆ ಒಂದು ಲೇಯರ್ಗೆ ಪಿನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಅದನ್ನು ಪಿನ್ ಹಾಕಿದ ಮೇಲೆ ಎಲ್ಲ ನೆರಿಗೆಗಳನ್ನೂ ಕೂಡ ನೀಟಾಗಿ ಜೋಡಿಸ್ಕೋಬೇಕು. ನೋಡಿ, ಇನ್ನೊಂದು ಬ್ಲೌಸ್ ಪೀಸ್ನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಿಂದೆಯಿಂದ ಈ ಥರ ಹಾಕಿ ಬಟ್ಟೆ ಕ್ಲಿಪ್ನ ತೆಗೆದು ಈ ಥರ ನೆರಿಗೆಗಳನ್ನ ಸ್ಪ್ರೆಡ್ ಮಾಡಿ ಇಟ್ಕೋಬೇಕು. ಈ ಥರ ಒಂದೊಂದೇ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ತಾ ಬನ್ನಿ. ಆವಾಗ ನೆರಿಗೆಗಳು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ನೆರಿಗೆಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡಿ, ಇವಾಗ ಇಷ್ಟು ನೆರಿಗೆಗಳನ್ನ ಸ್ಪ್ರೆಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ಒಂದು ಹಸಿ ನೂಲನ್ನ ತೊಗೊಂಡು ಸೊಂಟಕ್ಕೆ ದಾರನ ಕಟ್ತಾ ಇದ್ದೀನಿ. ಈ ಥರ ಒಂದು ಸೊಂಟಕ್ಕೆ ದಾರನ ಕಟ್ಟಿ ಆನಂತರ ನಾನು ಸೊಂಟದ ಪಟ್ಟಿನ ಹಾಕ್ತಾ ಇದ್ದೀನಿ. ನೀವು ಸೊಂಟಕ್ಕೆ ಡಾಬು ಅಥವಾ ಸೊಂಟದ ಪಟ್ಟಿ ಅಥವಾ ಲೇಸು ಏನಾದರೂ ಹಾಕ್ಬೋದು. ನೋಡಿ, ನಾನಿಲ್ಲಿ ಸೊಂಟಕ್ಕೆ ಡಾಬಲ್ಲಿ ಅಲಂಕಾರನ ಮಾಡ್ತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಒಂದು ಹಾರನ ಹಾಕಿ ಅಲಂಕಾರ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವುದ್ಯಾವುದೋ ಅಲಂಕಾರಿಕ ವಸ್ತುಗಳಿದೆ ಅದನ್ನು ಹಾಕಿ ಅಲಂಕಾರನ ಮಾಡಿ. ನೋಡಿ, ಇವಾಗ ನಾನು ಒಂದೇ ಒಂದು ಹಾರನ ಹಾಕಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಬ್ಬಕ್ಕೆ ಬ್ಲೌಸ್ ಪೀಸಲ್ಲಿ ಅಲಂಕಾರನ ಮಾಡೋ ಅಂಥವ್ರು ಈ ಥರ 2 ಬ್ಲೌಸ್ನ ತೊಗೊಂಡು ಅಲಂಕಾರನ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಎಲ್ಲ ನೋಟಿಫಿಕೇಷನ್ನು ನಿಮಗೆ ಬೇಗನೆ ತಲುಪುತ್ತೆ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋನ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ವಿಡಿಯೋ ನೋಡ್ತಾ ಇರೋವಂಥ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.